ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ನಾನು ವಿಧವಾ ಸ್ತ್ರೀ ಕನ್ಸಲ್ ಬಂದರೆ ಏನಾಗುತ್ತೆ, ಮುತ್ತೈದೆ ಸ್ತ್ರೀ ಕನ್ಸಲ್ ಬಂದರೆ ಏನಾಗುತ್ತೆ ಅನ್ನೋ ವಿಚಾರದಲ್ಲಿ ಹೇಳ್ತಾ ಬಂದೆ. ಯಾಕೆಂದರೆ ಕೆಲವರಿಗೆ ನಿದ್ದೆ ಮಾಡಿದ ತಕ್ಷಣ, ಗಾಢವಾಗಿ ನಿದ್ದೆಗೆ ಹೋದ ತಕ್ಷಣ ಅವ್ರಿಗೆ ಕೆಲವು ಡಿಸ್ಟರ್ಬೆನ್ಸ್ ಬರ್ತದೆ, ತೊಂದರೆಗಳಾಗತ್ತೆ ನಿದ್ರೆಗೆ. ನಿದ್ರಾಭಂಗ ಯಾವ ರೀತಿ ಅಂದರೆ ಸ್ವಪ್ನಗಳಿಂದ ನಿದ್ರೆ ಭಂಗ ಆಗುತ್ತೆ. ಇನ್ನೊಂದು ಆರೋಗ್ಯ ದೃಷ್ಟಿ, ಆವಾಗ ಕೆಮ್ತಿರ್ತಾರೆ, ಉಸಿರಾಟ ಸರಿಯಾಗಿ ಮಾಡೋಕ್ಕಾಗಲ್ಲ. ಈ ಥರ ದೋಷದಲ್ಲೂ ಕೂಡ ನಿದ್ರಾಭಂಗ ಇರ್ತದೆ. ಇಲ್ಲಿ ಆರೋಗ್ಯ ದೃಷ್ಟಿನಲ್ಲಿ ಏನೂ ಇಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ರಾತ್ರಿ ಹೊತ್ತು ಮಲ್ಕೊಂಡಾಗ ಅವ್ರಿಗೆ ನಿದ್ರೆಯಲ್ಲಿ ಡಿಸ್ಟರ್ಬೆನ್ಸು, ಭಂಗಗಳು, ವಿಧವಾ ಸ್ತ್ರೀ ಸಡನ್ನ ಬಂದ್ಬಿಡೋದು, ಇಲ್ಲ ಮುತ್ತೈದೆ ಸ್ತ್ರೀ ಬರೋದು, ಈ ಥರದ್ದೆಲ್ಲ ದೋಷಗಳಿರ್ತದೆ. ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಕನಸಿನಲ್ಲಿ ನಾವು ಗಾಢವಾಗಿ ನಿದ್ದೆ ಮಾಡುವಾಗ ಬೆಳಗಿನ ಜಾವ 2ರಿಂದ 4 ಗಂಟೆ ಒಳಗಡೆ, ಇನ್ನೂ ಸನ್ರೈಸ್ ಆಗಿಲ್ಲ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳುಗಳು ಕನಸಿಗೆ ಬರ್ತಾರೆ. ಕೆಲವು ಮಕ್ಕಳುಗಳು ನಮ್ಮ ಕನಸಲ್ಲಿ ಬರ್ತದೆ, ಅವ್ರು ಯಾರೂ ಗೊತ್ತೇ ಇಲ್ಲ, ನಾನು ಎಂದೂ ನೋಡಿಲ್ಲ, ಏನಿಲ್ಲ, ಕನಸಲ್ಲಿ ಬರ್ತಾರೆ. ನೀರು ಬಿದ್ದೋಗೋ ಥರ ಕಾಣುತ್ತೆ, ಮೇಲಿಂದ ಬಿದ್ದೋಗೋ ಥರ ಕಾಣುತ್ತೆ, ಅಂಬೆಗಾಲು ಹಾಕ್ಕೊಂಬರೋ ಮಕ್ಕಳು, ಗೋಡೆ ಹಿಡ್ಕೊಂಡು ನಡ್ಕೊಂಬರೋ ಮಕ್ಕಳು, ಓಡೋಡಿ ಬರ್ತಾರೆ. ಎಲ್ಲ ಕೆಲವು ಮಕ್ಕಳು 12 ವರ್ಷ ಒಳಗಡೆ ಇರೋ ಮಕ್ಕಳು ಕೆಲವರಿಗೆ ಕನಸಲ್ಲಿ ಕಾಣ್ತಿರ್ತಾರೆ, ವಿಚಿತ್ರ ಸಾಯೋ ರೀತಿ ನೋಡ್ತಿರ್ತಾರೆ ಕನಸಲ್ಲಿ. ಇದು ಇತ್ತೀಚೆಗೆ ಕೆಲವರಿಗೆ ಇದಾಗ್ತಿದೆ. ಕೆಲವು ಮಕ್ಕಳು ನೀರು ಸಂಪಿಗೆ ಬಿದ್ದೋಗೋ ಥರ ಕನಸು ಕಾಣ್ತಾರೆ. ಅದಾದ 1 ವಾರ 10 ದಿವಸಕ್ಕೆ ನಿಯರ್ಲಾಗಿ ಅವ್ರ ಮನೆ ಮಗು ಸಂಪಿಗೆ ಬಿದ್ದು ಸತ್ತೋಗಿರ್ತದೆ. ಒಂದು ಮಗು ಆಟ ಆಡ್ಕೊಂಡು ಅಂಬೆಗಾಲು ಹಾಕ್ಕೊಂಡು ಬರ್ತಾಯಿದೆ, ಎದ್ದು ನಿಂತ್ಕೊಂಡು ಹೋಗ್ತಾ ಹಂಗೆ ಮೆಟ್ಲಿಂದ ಜಾರಿ ಬಿದ್ದುಬಿಡುತ್ತೆ, ಕೆಳಗೆ ಜಾರಿ ಬಿದ್ದು ಸತ್ತೋಗ್ಬಿಡುತ್ತೆ. ಇದು ಕನಸಲ್ಲಿ ಕಾಣ್ತಾರೊಬ್ಬರು. ಮಗು ದಡಾರ್ನ ಬಿದ್ದು ಪ್ರಾಣ ಕಳ್ಕೊಳ್ಳುತ್ತೆ. ಈ ಥರ ಕನಸು 1 ತಿಂಗಳಾದಮೇಲೆ 2 ತಿಂಗಳಾದಮೇಲೆ ಅದೇ ಹೆಂಗೆ ಮಗು ಬಿದ್ದು ಪ್ರಾಣ ಕಳ್ಕೊತೋ ಹಾಗೆ ಮನೆ ಒಳಗೆ ಒಂದು ಮಗು ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ನಿಜವಾಗಿಯೂ ಇವ್ರು ಕನಸಲ್ಲಿ ಏನು ನೋಡಿದ್ರೋ ಅದು 1 ತಿಂಗಳು 10 ದಿವಸ, ಇಲ್ಲ 1 ತಿಂಗಳು 3 ತಿಂಗಳಿಗೆ ಹಾಗೆ ಆಗಿಬಿಡುತ್ತೆ. ಒಂದು ಮಗು ಆಟ ಆಡ್ತಿತ್ತು, ಆಟ ಆಡ್ತಾ ಗೇಟ್ ತೊಗೊಂಡು ಹೊರಗೆ ಬಂದುಬಿಟ್ಟಿದೆ, ಸಡನ್ನಾಗಿ ಬಂದುಬಿಟ್ಟಿದೆ, 2 ವೀಲರ್ ಅವ್ನು ಬಂದು ಗುದ್ದುಬಿಟ್ಟಿದ್ದಾನೆ, ಮಗು ಏಟಾಯಿತು. ಈ ಥರದಕ್ಕೊಂದು ತಕ್ಷಣ ಕಂಡುಬಿಟ್ಟು ನೋಡ್ತಾರೆ. ಆಗ ಸಡನ್ನಾಗಿ ಒಂದು ಮಗು ಆಟ ಆಡ್ತಾ ದೇವ್ರ ಮನೆಗೆ ಹೋಗಿದೆ, ದೀಪ ಹಚ್ಚಿದ್ದಾರೆ. ಅದೇನೋ ಗಂಟೆ ಇತ್ತಲ್ಲಿ, ಗಂಟೆ ಅಲ್ಲಾಡಿಸೋದು, ಗಂಟಾನಾದ ಮಾಡಲಿಕ್ಕೆ ಗಂಟೆ ತೊಗೊಳಿದೆ, ಅಲ್ಲೇ ಕೂತ್ಕೊಂಡು ಗಂಟೆ ಅಲ್ಲಾಡಿಸ್ತಾ ಇದೆ, ನಾದ ಮಾಡ್ತಾಯಿದೆ. ಆ ದೀಪದಿಂದ ಆ ಮಗುಗೆ ಹಾಕಿದ ಬಟ್ಟೆ ಹತ್ಕೊಂಡ್ಬಿಟ್ಟು ಆ ಮಗು ಗೊತ್ತಿಲ್ಲ, ಬೆನ್ನೆಲ್ಲ ಸುಟ್ಟೋಗ್ಬಿಟ್ಟಿದೆ. ಕಿರ್ಚಿದಾಗ ಮಗು ಅಳ್ತಾ ಇದೆ. ಆಮೇಲೆ ಕಣ್ಬಿಟ್ಟು ನೋಡ್ತಾರೆ, ಏನೂ ಇಲ್ಲ. ಕನಸಲ್ಲಿ ಮಗು ದೇವ್ರ ಮನೆಗೆ ಹೋಗಿ ದೀಪ ಬಟ್ಟೆ ಟಚ್ ಆಗಿ ಹತ್ಕೊಂಡ್ಬಿಟ್ಟಿದೆ. ಸಡನ್ನ ನೋಡ್ತಾರೆ, ಮಗು ಪಕ್ಕದಲ್ಲೇ ಮಲಗಿದೆ, ಆರಾಮ ಮಲಗಿದೆ. ಮಗು ತಾಯಿ ಎತ್ಕೊಂಡು ಹೋಗ್ತಾ ಇದ್ದಾಳೆ ರಸ್ತೆಯಲ್ಲಿ. ಯಾವುದೋ ಒಂದು ಬಸ್ ಬಂತು, ಗುದ್ದುಬಿಟ್ಟಿದೆ. ಮಗು ದಡ್ಡಂತ ಬಿದ್ದು ಅಲ್ಲೇ ಸ್ಪಾಟ್ ಡೆತ್ತು. ತಾಯಿ ಏಟಾಗಿಲ್ಲ, ಎದ್ಬಿಟ್ಟು ಅಯ್ಯೋ ನನ್ನ ಮಗು ಸತ್ತೋಯ್ತಲ್ಲ ಅಂತ ಜೋರಾಗಿ ಅಳ್ತಾ ಇದ್ದಾರೆ. ಇದು ಕನಸಲ್ಲಿ ನಡೆದಿರೋದು. ಅಯ್ಯೋ ಮಗು ಸತ್ತೋಯ್ತು ನನ್ನ ಮಗು ಸತ್ತೋಯ್ತು ಅಂತ ಜೋರಾಗಿ. ಪಕ್ಕದಲ್ಲಿ ಗಂಡ ಮಲಗಿ ಎಬ್ಬಿಸ್ತಾ, ಏನಾಯ್ತು, ಯಾಕೆ ಹಿಂಗೆ ಅಳ್ತಿದ್ದಿ, ಯಾಕೆ ಕಿರ್ಚ್ತಾ ಇದೆಯಾ ಅಂದ. ಅಯ್ಯೋ ಮಗು ನನ್ನ ಬಸ್ ಗುದ್ದುಬಿಡ್ತು, ಮಗು ಕೈದಿಂದ ಕೆಳಗೆ ಬಿದ್ದು ಸತ್ತೇ ಹೋಯ್ತು. ಗುದ್ದಿದ ರಪ್ಸಕ್ಕೆ ಮಗು ಬಿದ್ದ ತಕ್ಷಣ ಅದ್ರ ಮೇಲೆ ಮಗುನೇ ಸತ್ತೋಯ್ತು. ಈ ಥರ ಕಣ್ಸ್ಕೊಂಡು ತೋರಿ ಅಂತ ಗಂಡ ಹೆಂಡ್ತಿನ ಎಬ್ಬಿಸಿ ಕೇಳ್ತಾ ಹೋದೆ. ಯಾಕಂದ್ರೆ ಕಿಟ್ಟಂತ ಕಿಚ್ಕೊಂಬಿಟ್ಲಲ್ಲ, ಮಗು ಸತ್ತೋಯ್ತು ಅಂತೇಳಿ. ಒಂದು ಮಗು ಸ್ಕೂಲಿಂದ ಬರ್ತಿದೆ, ಆಟೋದಲ್ಲಿ ಕರ್ಕೊಂಬರ್ತಿದ್ದಾನೆ ಆಟೋದ ಒಂದು 5-10 ಮಕ್ಕಳೇನೋ ಇದ್ದಾರೆ. ಬರ್ತಿರ್ಬೇಕಾದ್ರೆ ಎಲ್ಲೋ ಹಳ್ಳನೋ ಏನೋ ಬ್ಯಾಲೆನ್ಸ್ ತಪ್ಪಿತು, ಆಟೋ ಹಿಂಗೆ ಉಲ್ಟಾ ಆಗೋಯ್ತು. ಉಲ್ಟಾ ಆಗಿ ಬಯಲಿಗೆ ಬಿದ್ದುಬಿಡ್ತಿದೆ. ಸಡನ್ನಾಗಿ ಅಯ್ಯೋ ಆಟೋ ಬಿದ್ದೋಯ್ತು ಅಂತ ಸಡನ್ನಾಗಿ ದಡ್ಡಂತ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನಾಯ್ತು ಅಂದರೆ, ಕನಸಲ್ಲಿ ನಮ್ಮ ಮಕ್ಕಳು ಸ್ಕೂಲಿಂದ ಬರ್ಬೇಕಾದ್ರೆ ಆಟೋ ಉಲ್ಟಾ ಆಗಿಬಿಡ್ತು, ಬೆಲ್ಲ ಬಿದ್ದುಬಿಟ್ಟಿದ್ದಾರೆ, ಒಬ್ಬರು ಸತ್ತೋದ್ರು, ಒಬ್ರು ಗಾಯ ಆಗಿದೆ. ಇಂಥರ ಕನಸು ಕಂಡ 3 ತಿಂಗಳಿಗೆ ಸೇಮ್ ಸ್ಕೂಲಿಂದ ಬರ್ಬೇಕಾದ್ರೆ ಮಗು 8ನೇ ವರ್ಷ 9ನೇ ವರ್ಷ ಮಗು ಬರ್ತಿರ್ಬೇಕಾದ್ರೆ ರಸ್ತೆ ದಾಟುವಾಗ ಆಕ್ಸಿಡೆಂಟ್ ಆಯಿತು. ಅದಕ್ಕೆ ಅಲ್ಲೇ ಸ್ಪಾಟ್ ಡೆತ್. ಅದು
ಅವರು ಪಾಪ ಎಲ್ಲ ಹೇಳ್ತಾ ಇದ್ರು ಥರ. ಹೀಗೆ ಕೆಲವರಿಗೆ ಮಕ್ಕಳಲ್ಲಿ ಕೆಲವುದು ದೋಷಗಳನ್ನು ನಾವು ನೋಡ್ತೀವಿ ಕನಸಲ್ಲಿ. ಬೆಂಕಿ ಎತ್ಕೊಂಡು ಸತ್ತೋಗುತ್ತೆ ಮಗು, ದೇವ್ರ ಮನೆಗೆ ಬಂದು ನೀರಿಗೆ ಬಿದ್ದು ಸತ್ತೋಗುತ್ತೆ. ಸಂಪಿಗೆ ಆಟ ಆಡ್ತಾ ನೀರು ಬಿದ್ದೋಗ್ಬಿಡುತ್ತೆ. ಆಟ ಆಡ್ತಾ ಬಾಲ್ ತೊಗೊಂಡು ಏನೋ ಆಟ ಆಡ್ತಾ ಗೇಟಿಂದ ಹೊರಗೆ ಬಂದುಬಿಟ್ಟು ಅಲ್ಲಿ ಸತ್ತೋಗುತ್ತೆ, ಬಸ್ ಕೂದ್ಬಿಟ್ಟು ಆಟೋ. ಕೆಲವು ಮಕ್ಕಳು ಇದಕ್ಕಿದ್ದಾಗೆ ಮೆಟ್ಲತ್ತಿ ಬಿದ್ದಾಗ ಜಾರಿ ಬಿದ್ದುಬಿಡ್ತಾರೆ. ಈ ಥರದೆಲ್ಲ ಸನ್ನಿವೇಶಗಳು ಕೆಲವರಿಗೆ ಕನಸಲ್ಲಿ ಕಾಣ್ತಿರ್ತದೆ. ಕನಸಲ್ಲಿ ಕಂಡಂಥ ಒಂದು ಸಂಗತಿ ಒಂದು ವಾರ, 15 ದಿವಸ, 2 ತಿಂಗಳು, 3 ತಿಂಗಳು, ಕನಸು ಬಿದ್ದ 1 ವರ್ಷದೊಳಗೆ ಈ ಥರದ ಘಟನೆ ನಿಜ ಆಗಿಬಿಡ್ತದೆ ಕೆಲವರಿಗೆ. ಇವತ್ತು ನಾನು ಮಲಗಿದ್ದೆ, ಮಧ್ಯರಾತ್ರಿ 3 ಗಂಟೆ ಅನಿಸಿರ್ಬೋದು. ಮಲಗಿದಾಗ ನಮ್ಮ ಮಗನ್ನ ಯಾರೋ ಒಬ್ಬರು ಎತ್ಕೊಂಡು ಓಡ್ತಾ ಇರೋದು ಕನಸು ಕಂಡೆ. ಅದಾದ 5 ತಿಂಗಳಿಗೆ ನನ್ನ ಮಗ ಅಪಹರಣ ಆಗೋಗ್ಬಿಟ್ಟಿದ್ದ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಯಾರೋ ಎತ್ಕೊಂಡೋಗಿ ಭಿಕ್ಷೆ ಬೇಡಕ್ಕೆ ಬಿಟ್ಟಿದ್ದಾರಂತೆ ನೋಡಿ. ಆ ಮಗುನ ಬೇರೆ ಸ್ಟೇಟಲ್ಲಿ ಭಿಕ್ಷೆ ಬೇಡಕ್ಕೆ ಬಿಟ್ಟಿದ್ದಂತೆ, ಇಲ್ಲಿಂದ ಕತ್ಕೊಂಡೋಗಿ. ಈ ಸೂಚನೆ ಅವ್ರಿಗೆ ಆಗಿತ್ತು 4 ತಿಂಗಳ ಹಿಂದೆನೇ. ಹೀಗೆ ಮಗು ಹುಷಾರಿಲ್ಲದೆ ಕಾಯಿಲೆ ಬಿದ್ದು ಸತ್ತೋಗಿರೋದನ್ನ ಕನಸಲ್ಲಿ ಕಂಡಿದ್ದಾರೆ. ಹಾಗೇ ಆಯ್ತಂತೆ. ಕರೋನಾದಲ್ಲಿ ಮಗು ಸತ್ತೇ ಹೋಯ್ತಂತೆ. ಅವರು ಕನಸಲ್ಲಿ ಕಂಡಿದ್ದು 5 ತಿಂಗಳಿಗೆ ಕರೋನಾ ಟೈಮಲ್ಲಿ ಮಗು ಸತ್ತೋಯ್ತಂತೆ. ಹೀಗೆ ಮಕ್ಕಳ ಕನಸಿನಲ್ಲಿ ಮಕ್ಕಳು ಬರೋವಂಥದ್ದು, ವಿಪರೀತವಾದ ವಿವಿಧ ರೀತಿಯ ಸನ್ನಿವೇಶಗಳನ್ನು ಕನಸಲ್ಲಿ ದರ್ಶನ ತೋರಿಸೋದು, ಇದು ಯಾತಕ್ಕೆ? ಕೆಲವ್ರಿಗೆ ಯಾಕೆ ಮಗು ಸತ್ತೋಗೋ ರೀತಿ, ಮಗುನ ಎತ್ಕೊಂಡು ಯಾರೋ ಓಡೋಗ್ತಿದ್ದಾರೆ ಅಂತ ಕನಸಲ್ಲಿ ಕಾಣುತ್ತೆ. ಮಗು ಊಟ ಮಾಡ್ತಿದ್ದಂಗೆ ಸತ್ತೋಗೋ ಥರ ಕಾಣುತ್ತೆ. ಮಗು ಜ್ವರ ಬಂದು, ರೋಗ ಬಂದು ನರಳಿ ಸತ್ತೋದ ಥರ ಕಾಣುತ್ತೆ. ಕೆಲವೊಬ್ಬರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಮಗು ಡೆಲಿವರಿ ಆಯಿತು. ಡೆಲಿವರಿ ಆದ ತಕ್ಷಣವೇ ಮಗು ಸತ್ತೋಯ್ತು ಅಂತ ಡಾಕ್ಟ್ರು ಆ ಮಗುನ ತಂದು ತೋರಿಸ್ತಾರೆ. ಮಗು ಸತ್ತೋಗಿದೆ ನೋಡಮ್ಮ ಅಂತ. ಅಯ್ಯೋ ನನ್ನ ಮಗು ಸತ್ತೋಯ್ತಲ್ಲ ಅಂತ ಕಿರ್ಚ್ಕೊಟ್ಟು ತಟ್ಟಂತ ಎದ್ದು ಬಿಡ್ತಾರೆ. ಕನಸಲ್ಲಿ ಮಗು ಡೆಲಿವರಿ ಆಗಿದೆ, ಸತ್ತ ಮಗುಗೆ ಜನನ ಆಗಿದೆ. ಈ ಥರದ್ದು ಕೆಲವು ಸಿಚುವೇಶನ್ ಕನಸಲ್ಲಿ ಕಂಡಾಗ ಅವ್ರು ಗಾಬರಿಯಾಗಿ ಕಿರ್ಚ್ಕೊಂಡು ಕಂಡುಬಿಟ್ಟಿರೋದುಂಟು. ಯಾತಕ್ಕೆ ಹೀಗಾಗತ್ತೆ? ಯಾಕೆ ನಮಗೆ ಮಕ್ಕಳು ಕನಸಲ್ಲಿ ಕಾಣ್ತಾರೆ ಈ ಥರ? ಹೆಂಗಸಿಗಾಗಿರ್ಬೋದು, ಗಂಡಸರಿಗೆ ಆಗಿರ್ಬೋದು, ಕನಸು ಒಂದೇ. ಅವರವ್ರ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಅವ್ರಿಗೆ ಕನಸಲ್ಲಿ ಈ ಥರ ದೃಶ್ಯಗಳು ಕಾಣುತ್ತೆ. ಆಯಾ ದಶಾಭುಕ್ತಿಗಳು ಬಂದಾಗ, ಆಯಾ ದಶಾಭಕ್ತಿಗಳು, ಚಂದ್ರ ರಾಹು, ಚಂದ್ರ ಮನಸ್ಸು, ರಾಹು ಇವೆಲ್ಲ ಕನಸಿಗೆ ಕಾರಕ. ಕೆಲವು ಟೈಮು ಕನಸಿನಲ್ಲಿ ನಾವೇನು ನೋಡ್ತೀವೋ ಅದು ಆಗದೇ ಇರ್ಬೋದು, ಬಟ್ ಅದು ಪೂರ್ವಜನ್ಮದ ಕರ್ಮದ ಸೋಂಕು ಕಾಣ್ತಿರ್ತದೆ. ನಾವು ಪೂರ್ವಜನ್ಮದಲ್ಲಿ ಮಕ್ಕಳಿಗೆ ವಿಷ ಹಾಕಿ ಸಾಯಿಸಿದರೆ, ಮಕ್ಕಳನ್ನು ಅಪಹರಣ ಮಾಡಿದೆ, ಶಿಶು ಅಪಹರಣ, ವಿಷಚೂರ್ಣಾದಿ ಪ್ರಯೋಗಾದಿ ದೋಷ, ಅನ್ನದಲ್ಲಿ ಊಟ ಹಾಕಿ ಸಾಯಿಸಿದರೆ, ಮಾಟಮಂತ್ರ ತಂತ್ರಗಳನ್ನು ಮಾಡಿ ಮಕ್ಕಳು ಸಾಯಿಸಿದರೆ, ಮಕ್ಕಳಿಗೆ ಸಾಕಷ್ಟು ವಿಚಿತ್ರವಾದಂಥ ಹಿಂಸೆಗಳನ್ನು ಕೊಟ್ಟಿದ್ರೆ ಓದ್ಜಮ್ದಲ್ಲಿ, ಯಾವ ಏಜಿಗೆ ನೀವು ಕೊಟ್ಟಿದ್ರೆ ಓದ್ಜಮ್ದಲ್ಲಿ, 40ನೇ ವಯಸ್ಸಿನಲ್ಲಿ ನೀವು ಆ ಮಕ್ಕಳಿಗೆ ಓದ್ಜಮ್ದಲ್ಲಿ ವಿಷ ಹಾಕಿ ಸಾಯಿಸಿದರೆ, ಈ ಜಮ್ದಲ್ಲಿ 40ನೇ ವಯಸ್ಸಿಗೆ ಬಂದ ತಕ್ಷಣ ಅದು ಮುನ್ಸೂಚನೆ ಕೊಡುತ್ತೆ, ನೀನು ನನ್ನ ಓದ್ಜಮ್ದಲ್ಲಿ ಸಾಯಿಸಿದ್ದೆ, ಈಗ ಅತಿ ಶೀಘ್ರ ನಿನ್ನ ಮಕ್ಕಳು ಸಾಯ್ತಾರೆ ಅಂತ ಸೂಚನೆ ಕೊಡುತ್ತೆ ಕನಸಲ್ಲಿ. ಯಾಕೆಂದರೆ ಅದು ಅತೃಪ್ತ ಆತ್ಮ. ಶಿಶು ಹತ್ಯೆ ದೋಷ. ಯಾರಾದರೂ ಮಕ್ಕಳನ್ನ ಓದ್ಜಮ್ದಲ್ಲೋ ನಾವು ಗರ್ಭಪಾತ ಮಾಡಿಸಿದ್ರೆ, ಅಬಾರ್ಷನ್ ಮಾಡಿಸಿದ್ರೆ, ಮಕ್ಕಳೇ ಬೇಡ ಅಂತ ಔಷಧಿ ತೊಗೊಂಡು ಆ ಮಗುನ ಹೊರಗೆ ಹಾಕ್ಸಿದ್ರೆ, ಕನಸಲ್ಲಿ ಮಗು ಹುಟ್ಟಿದು ಸತ್ತಿರೋ ಮಗು ಹುಟ್ಟಿದೆ ಅಂತೇಳಿ ತಂದು ಡಾಕ್ಟ್ರು ಕೈ ಕೊಡ್ತಾರೆ. ಆ ಥರ ಒಬ್ರಿಗಾಯ್ತು. ಇದೆಂಥ ಸೂಚನೆ ಅಂತ ಕೇಳಿದಾಗ, ಗರ್ಭಪಾತ ಮಾಡಿಸಿದ್ರೆ ಸತ್ತ ಮಕ್ಕಳಿಗೆ ಜನ್ಮ ಕೊಡ್ತಾರಂತೆ. ಈ ಥರದೆಲ್ಲ ಕನಸಲ್ಲಿ ಮುಂದೆ ಆಗೋದನ್ನು ಸೂಚನೆ ಕೊಡುತ್ತೆ ಕೆಲವು ಕನಸುಗಳು. ಎಲ್ಲರೂ ಹೇಳ್ತಾರೆ ಕನಸಲ್ಲಿ ಬರೀ ಸುಳ್ಳು. ಇಲ್ಲ, ಕನಸು ಸುಳ್ಳು ಆಗೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ನೀವು ಕಂಡಂಥ ಕನಸು ಎಲ್ರಿಗೂ ಯಾಕೆ ಕಾಣಲ್ಲ? ಒಂದೇ ಮನೇಲಿ ಎಲ್ಲ ಮಲಗಿರ್ತಾರೆ ರಾತ್ರಿ ಹೊತ್ತು, ಎಲ್ರಿಗೂ ಆ ಶೋ ಕಾಣಬೇಕು. ಒಂದು ಟಿ ವಿ ಸಾಕು, 10 ಜನ ಕೂತ್ಕೊಂಡು ಟಿ ವಿ ನೋಡ್ತಾರೆ. ಹಾಗೆ ಒಂದು ಮನೇಲಿ ಒಂದೇ ಒಂದು ಕನಸು, ಎಲ್ರಿಗೂ ಅದೇ ಥರ ಟಿ ವಿಲಿ ಬಂದಂಗೆ ಬರಬೇಕಲ್ಲ ಕನಸು. ಇಲ್ಲ, ಅವರವರ ಜಾತಕದ ದೋಷ, ಅವರವರ ಕರ್ಮಾನುಸಾರವಾಗಿ ಕನಸುಗಳು ಬರ್ತದೆ. ಕೆಲವರಿಗೆ ಕನಸು ಯಾಕೆ ಬರ್ತಿದ್ದೇನೆ, ಬ್ಯಾಲೆನ್ಸ್ ಕರ್ಮ ಇರುತ್ತದೆ. ಸೂಚನೆ, ನನಗೆ ಊಟ ಕೊಡದೆ ಹೊಡೆದು ಸಾಯಿಸಿದ್ಯಾ, ಮಗು ಇದ್ದಾಗ ಮಗುನ ಕಿಡ್ನಪ್ ಮಾಡಿಸಿದ್ಯಾ, ಊಟದಲ್ಲಿ ವಿಷ ಹಾಕಿದ್ಯಾ,
ಮತ್ತು ಮಾಟ ಮಂತ್ರ ಮಾಡಿಸಿದ್ರೆ ನೀರಿಗೆ ತಳ್ಳಿ ಸಾಯಿಸ್ಬಿಡೋದು, ಇಲ್ಲ ಏನೋ ಒಂದು ಒಡೆದು ಬಡ್ದು ಕಾಯಿಸಿ ಬರೆಯಾಗಿ ಸಾಯಿಸೋದು, ಈ ಥರದ್ದೆಲ್ಲ ದೋಷಗಳನ್ನು ನಾವು ಮಾಡಿಬಿಟ್ಟಿರ್ತೀವಿ ಹೋದ ಜನ್ಮದಲ್ಲಿ ಯಾವುದೋ ಒಂದು. ಅದು ಈ ರೀತಿ ಸೂಚನೆ ಕೊಡುತ್ತೆ. ಯಾಕಂದರೆ ನೀ ಮತ್ತೆ ಉಡು, ಮತ್ತೆ ಜನ್ಮ ತಗೋ, ಮಕ್ಕಳು ಪಡಿ, ಮಕ್ಕಳಾಗಲಿ, ಆಮೇಲೆ ನನ್ನ ಕರ್ಮ ಏನಿತ್ತು ಅದೇ ಥರ ನಿನಗೂ ಬರಲಿ ಅಂಥೇಳಿ ಕನಸಿನ ಒಂದು ವಿಶೇಷತೆ ಇವೆಲ್ಲ. ಈ ರೀತಿ ಭಾಳ ಜನಕ್ಕೆ ಮಕ್ಕಳದ ದೃಶ್ಯಗಳು ಕಣ್ಣಿಗೆ ಕಾಣ್ತದೆ. ಅದರಲ್ಲೂ ಎಷ್ಟೋ ಒಂದು ನಾನು ಅಬ್ಸರ್ವ್ ಮಾಡಿದಾಗೆ ಈ ಮಲತಾಯಿಯರು ಮೊದಲೇ ಹೆಂಡತಿ ಮಕ್ಕಳನ್ನು ಭಾಳ ಹಿಂಸೆ ಕೊಡ್ತಾರೆ. ಆ ಮೊದಲೇ ಹೆಂಡತಿ ಮಕ್ಕಳನ್ನು ಹಿಂಸೆ ಕೊಡ್ತಾರಲ್ಲ, ಅದರದ್ದೆಲ್ಲ ದೋಷ ಎಲ್ಲ ಆ ಮಗು ಶಾಪ ಎಲ್ಲ ನಮ್ಮ ಆತ್ಮದಲ್ಲಿ ಸ್ಟೋರ್ ಆಗಿತ್ತು. ನಮ್ಮ ನೆಕ್ಸ್ಟ್ ಬರ್ತ್ ಬಂದ ಮೇಲೆ ಎಲ್ಲ ಥರನೂ ನಡೆಸುತ್ತೆ ಆ ಕರ್ಮ. ಆಗ ನಮಗೂ ಮಕ್ಕಳಾಗಿರ್ತದೆ. ಎಷ್ಟೋ ಜನ ತಂದೆ ತಾಯಿಗಳು ಸ್ವಂತ ತಮ್ಮ ಕಣ್ಮುಂದೆನ ಮಕ್ಕಳನ್ನ ಸತ್ತೋಗಿರೋದು ನೋಡ್ತಾ ಇದ್ದಾರೆ. ಕಣ್ಮುಂದೆನ ಮಕ್ಕಳು ಸತ್ತೋಗ್ತಾರೆ. ಅಯ್ಯೋ, ಅಪ್ಪ ಅಮ್ಮ ಮಗುವಿಗೆ ಸಂಸ್ಕಾರ ಮಾಡಬೇಕು, ಕಣ್ಮುಂದೆನೇ ಬೆಳೆದ ಮಗ ಸತ್ತೋಗ್ಬಿಡ್ತಾನೆ. ಎಂಥ ಓದಿಸಿ ಮಾಡಿಸಿದ್ವಿ, ಇನ್ನೇನು ಮದುವೆ ಮಾಡಿಸೋ ಸಮಯ ಸತ್ತೋಗ್ಬಿಡ್ತಾನೆ. ಹೀಗೆ ಅವ್ರವ್ರ ಪೂರ್ವಜನ್ಮದ ಕರ್ಮ. ಮದುವೆ ಆಯಿತು, ಮಕ್ಕಳಾಯಿತು, ಅದು ಮಕ್ಕಳಿಂದ ಸುಖ ಪಡೋ ಯೋಗ ಅವ್ರು ಹೋದ ಜನ್ಮದಲ್ಲಿ ಮಾಡಿಲ್ಲ, ತೊಂದರೆ ಮಾಡಿದ್ದಾರೆ. ಅದರಿಂದ ಇದನ್ನು ಮದುವೆ ಆಯಿತು, ಮಕ್ಕಳಾಯಿತು, ಅಪ್ಪ ಅಮ್ಮನ ಕಣ್ಮುಂದೆನೇ ಮಕ್ಕಳು ಸತ್ತೋಗ್ತಾ ಇರ್ತಾರೆ, ಅಪ್ಪ ಅಮ್ಮನ ಮುಂದೆನೇ ಮಕ್ಕಳು ಸತ್ತೋಗ್ಬಿಡ್ತಾರೆ. ಈ ಥರ ಒಂದು ದೃಶ್ಯಗಳನ್ನು ಕನಸಲ್ಲಿ ಸೂಚನೆ ಕೊಡುತ್ತೆ. ಅದಕ್ಕೆ ಧರ್ಮದ ಏಟು ತಪ್ಪಿಸ್ಕೋಬೋದು, ಕರ್ಮದ ಏಟನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವ ಜನ್ಮದಲ್ಲಾದರೂ ಹುಟ್ಟಿ ಮತ್ತೆ ಅದನ್ನು ಅನುಭವಿಸೇ ಸಾಯಬೇಕು. ಎಲ್ಲಿವರೆಗೂ ನಮ್ಮ ಕರ್ಮ ಝೀರೋ ಆಗಲ್ಲ, ಎಲ್ಲಿವರೆಗೂ ನಮ್ಮ ಕರ್ಮ 0 ಆಗಲ್ವೋ ಅಲ್ಲಿವರೆಗೂ ಹುಡ್ತಾ ಇರುತ್ತೆ ಈ ಆತ್ಮ, ಜನ್ಮ ತಗೊಳ್ತಾ ಇರ್ತದೆ ಆ ರೂಪದಲ್ಲಿ. ಯಾವ ಕರ್ಮ ಮಾಡಿದ್ವಿ ಆಯಾ ಕರ್ಮಾನುಸಾರವಾಗಿ. ಅದರಿಂದ ಧರ್ಮ ಶಾಶ್ವತ ಅಲ್ಲ, ಜಾತಿ ಶಾಶ್ವತ ಅಲ್ಲ, ಯಾವುದು ಶಾಶ್ವತ ಅಲ್ಲ. ಇವತ್ತು ನಾನು ಯಾವುದೋ ಒಂದು ಜಾತಿ ಹುಟ್ಟಿದ್ರೆ ನಾಳೆ ಇನ್ನೊಂದು ಜಾತಿಯಲ್ಲಿ ಹುಡ್ತೀನಿ, ಇನ್ನೊಂದು ಧರ್ಮದಲ್ಲಿ ಹುಡ್ತೀನಿ. ಮುಸ್ಲಿಂ ಧರ್ಮದಲ್ಲೋ, ಕ್ರಿಶ್ಚಿಯನ್ ಧರ್ಮದಲ್ಲೋ, ಬೌದ್ಧ ಧರ್ಮದಲ್ಲೋ, ಸಿಖ್ ಧರ್ಮದಲ್ಲೋ, ಜೈನ ಧರ್ಮದಲ್ಲೋ, ಯಾವುದೋ ಧರ್ಮದಲ್ಲಿ ಹುಡ್ತೀನಿ. ಧರ್ಮ ತಪ್ಪಿಸ್ಕೋಬೋದು, ಕರ್ಮ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಿಂದ ನೀವು ಯಾವುದೇ ಧರ್ಮದಲ್ಲಿ ಹುಡಿ, ಯಾವುದೇ ದೇಶದಲ್ಲಿ ಜನ್ಮ ತಗೊಳ್ಳಿ, ನೀವು ಎಂಥ ಶ್ರೀಮಂತ ಬಡವ ಮಧ್ಯಮ ವರ್ಗದಲ್ಲೇ ಹುಡಿ, ಕರ್ಮ ಕಟ್ಟಿಟ್ಟ ಬುತ್ತಿ. ಅದು ಭಾಳ ವಿಚಿತ್ರ ನಡೆದೋಗ್ಬಿಡುತ್ತದೆ. ಹೀಗಾಗಿ ನನ್ನ ಒಂದು ಅನುಭವದ ಮಾತೇನಪ್ಪ ಅಂತಂದರೆ, ಎಷ್ಟು ಸಾಧ್ಯವೋ ಅಷ್ಟು ನಾವು ಬದುಕಿದಾಗ ಒಳ್ಳೇದು ಮಾಡಬೇಕು. ಆಗಾಗ ಅನಾಥಾಶ್ರಮಕ್ಕೆ ಹೋಗಬೇಕು, ಅನಾಥ ಮಕ್ಕಳ ಸೇವೆ ಮಾಡಬೇಕು. ಯಾರಿಗೆ ಮಕ್ಕಳಿಲ್ಲ ಅಂಥವ್ರು ಅನಾಥಾಶ್ರಮಕ್ಕೆ ಹೋಗಿ, ಯಾರಿಗೆ ಈ ಥರ ಕನಸಲ್ಲಿ ಮಕ್ಕಳುಗಳು ಸ್ವಯಂ ಮಕ್ಕಳೇ ಸಾಯೋ ಥರ ಸತ್ತಿರೋ ಮಗು ಈ ಥರದ್ದೆಲ್ಲ ನಾವು ನೋಡ್ತೀವಿ. ನಾವು ಆ ಥರ ಇದ್ದಾಗ ಅನಾಥಾಶ್ರಮಕ್ಕೆ ಹೋಗಿ ಆ ಮಕ್ಳಿಗೊಂದು ಚಾಕ್ಲೇಟು ಬಿಸ್ಕೆಟು ಕೂತ್ಕೊಂಡು ಅವು ಮಕ್ಕಳ ಜೊತೆ ಆಟ ಆಡಿ ಒಂದಷ್ಟು ಅವಕ್ಕೂ ತಾಯಿ ತಂದೆ ಪ್ರೀತಿ ತೋರಿಸಿ ಬಂದಿದ್ದೆ ಆದರೆ ಹಲವಾರು ದೋಷಗಳನ್ನು ನಾವು ಕಳ್ಕೋಬೋದು. ನಮಗೆ ಬಾಲ್ಯಾರಿಷ್ಟ ದೋಷ ಕಳ್ಕೊಳ್ಳೋಕ್ಕೆ ಸಾಧ್ಯ ಇರಲ್ಲ. ಕೆಲವು ಟೈಮ್ ನರಳಿರ್ತೀವಿ. ಬಾಲಾರಿಷ್ಟ ರೋಗದಲ್ಲೇ ಮಕ್ಕಳು ಅಡ್ಮಿಟ್ ಆಗಿರ್ತಾರೆ, ಬಾಲಾರಿಷ್ಟದಲ್ಲಿದ್ದಾಗಲೇ ಮಕ್ಕಳು ಸತ್ತೋಗ್ಬಿಟ್ಟಿರ್ತಾರೆ, ಬಾಲಾರಿಷ್ಟದಲ್ಲೇ ಮಕ್ಕಳಿಗೆ ಆಕ್ಸಿಡೆಂಟ್ ಆಗಿ ಅಂಗವಿಕಲತೆ ಬಂದಿರ್ತದೆ. ಇದೆಲ್ಲ ನಾವು ಮಾಡೋದಂಥ ಪೂರ್ವಜನ್ಮದ ಕರ್ಮ. ಯಾರಿಗೆ ಮಲ್ಕೊಂಡಿದ್ದಾಗ ಹಗ್ಲೊತ್ತಾಗಲಿ ರಾತ್ರಿ ಆಗಲಿ ಕನಸಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಸ್ವಪ್ನಗಳು ನೀವು ಏನಾದ್ರು ಅನುಭವಿಸ್ತಾ ಇದ್ದರೆ ಅದು ಮುಂಜಾಗ್ರತೆ ಕ್ರಮ ತಗೋಬೇಕು. ಯಾಕೆಂದರೆ ಶಿಶು ಅಪಹರಣ ದೋಷ ಇರ್ಬೋದು, ಶಿಶು ಹತ್ಯಾ ದೋಷ ಇರ್ಬೋದು, ಗರ್ಭಪಾತ ಮಾಡಿಸಿರ್ಬೋದು, ಅಥವಾ ವಿಷಚೂರ್ಣಾದಿ ಪ್ರಯೋಗ ದೋಷ ಮಾಡಿರ್ಬೋದು, ಅಥವಾ ನಿಮಗೆ ಏನು ಮಕ್ಕಳಾಗಬಾರ್ದು ಅಂತೇಳಿ ಮಾಟ ಮಂತ್ರ ಮಾಡಿಸಿರ್ಬೋದು, ಅಥವಾ ಮಕ್ಕಳಾಗಿರೋದಕ್ಕೆ ಮಾಟ ಮಂತ್ರ ಮಾಡಿಸಿ ಸಾಯಿಸಿರ್ಬೋದು ಮಗುನ. ಈ ಥರದ್ದು ಗೊತ್ತಿಲ್ಲ ನಾವು ಮಾಡಿರ್ತೀವಿ ಯಾವುದಾದ್ರು. ಆ ದೋಷ ನಮ್ಮನ್ನು ಈ ಕನಸು ರೂಪಲ್ಲಿ ಕಾಡುತ್ತೆ. ಅದಕ್ಕೆ ಆ ಮಗು ಅತೃಪ್ತ ಆತ್ಮ, ಅದಕ್ಕೆ ನಾವು ಶಾಂತಿ ಪ್ರಯೋಗ ಮಾಡಬೇಕು ಅಂತ. ಅದಕ್ಕೆ ಯಾರಿಗೆ ಈ ಥರ ಸತ್ತ ಮಕ್ಕಳು ಅಥವಾ ಮಕ್ಕಳು ಕನಸಲ್ಲಿ ಮಗುಗಳು ಸಾಯೋ ಥರ ದೃಶ್ಯಗಳು ನೋಡ್ತಾರೋ ಅವರು ಇದಕ್ಕೆ ಅಶುಭ ಅಂತಾರೆ, ಶಿಶು ಅಶುಭ ಅಂತ. ಅದಕ್ಕೇನು ಮಾಡಬೇಕು ಅಂತಂದರೆ, ನಮ್ಮ ಕಡೆಯೆಲ್ಲ ಮಂಡಕ್ಕಿ ಅಂತೀವಿ, ಇದು ಕಡಲೆಪುರಿ ಅಂತೀವಿ. ನಾರ್ತಲ್ಲೆಲ್ಲ ಮಂಡಕ್ಕಿ ಅಂತಾರೆ. ಮಂಡಕ್ಕಿ ಅಥವಾ ಕಡಲೆಪುರಿ ಅದನ್ನು ಒಂದು ಬ್ಯಾಗಲ್ಲಿ ಇಟ್ಕೋಬೇಕು. ಒಂದು ಪಾತ್ರೆಯಲ್ಲೋ
ಒಂದು ಬೌಲಲ್ಲೋ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಪೂರಕ್ಕೆ ಮುಖ ಮಾಡಿಕೊಂಡು ಓಂ ಐಂ ಕ್ಲೀಂ ಸ್ತ್ರೀಂ ಸಹ ಶುಭಗಾಯೈ ನಮಃ. 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 ಶುಭಗಾಯೈ ನಮಃ, ನಿಮಗೂ ಶುಭ ಆಗಲಿ, ಅಂಥ ಅತೃಪ್ತ ಮಗುಗಳಿಗೂ ಶುಭವಾಗಲಿ ಅಂತೇಳಿ ಸ್ತ್ರೀಂ ಅನ್ನೋ ಒಂದು ಬೀಜ ಮಂತ್ರ. ಓಂ ಐಂ ಕ್ಲೀಂ ಸ್ತ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಸಹ ಸಹ ಅನ್ನೋ ಒಂದು ಬೀಜ ಮಂತ್ರ ಬಂತು. ಸಹ ಅಂದರೆ ಸರ್ವಶಕ್ತಿಯನ್ನು ಕೊಟ್ಟು ಅದಕ್ಕೆ ಶುಭ ಮಾಡು ಅನ್ನೋ ಒಂದು ಮಂತ್ರ. ಇದು ತಾರಾತಂತ್ರಸಾರದಲ್ಲಿ ತಾರಾದೇವಿ ಅಂತ ಒಂದು ದೇವಿ ದಶಮಹಾಕಾಳಿಯಲ್ಲಿ, ಆ ತಾರಾದೇವಿ ತಂತ್ರಸಾರದಲ್ಲಿ ಶಿಶುಗಳು ಏನಾದ್ರು ಸ್ವಪ್ನದಲ್ಲಿ ದರ್ಶನ ಕೊಟ್ಟರೆ ಅದು ಅಶುಭ ಆಗುತ್ತೆ. ಅದಕ್ಕೆ ಶುಭ ಮಾಡಿಕೊಳ್ಳಿಕ್ಕೋಸ್ಕರ ತಾರಾದೇವಿ ಮಂತ್ರ ಓಂ ಐಂ ಕ್ಲೀಂ ಸ್ತ್ರೀಂ ಸಹ ಶುಭಗಾಯೈ ನಮಃ. ಶುಭ ಆಸ್ಪಿಷಿಯಸ್ ಶುಭಗಾಯೈ ನಮಃ. ಶುಭವನ್ನು ಸದಾ ಕ್ಷಣ ಕ್ಷಣವೂ ಕೊಡುವಳು ತಾರಾದೇವಿ. ಸಹ ಸರ್ವ ಎಲ್ಲದಲ್ಲೂ ಎಲ್ಲ ಸಮಯದಲ್ಲೂ. ಐಂ ಸರಸ್ವತಿ, ಕ್ಲೀಂ ಕಾಳಿ, ಸ್ತ್ರೀಂ ಇಲ್ಲಿ ಸ್ತ್ರೀಂ ಅಂದರೆ ತಾರಾದೇವಿಗೆ ಬರ್ತದೆ. ಓಂ ಸ್ತ್ರೀಂ 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 ತ್ರೀಂ 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 ಮತ್ತು ಕೆಲವು ಭಾಳಷ್ಟು ಬೀಜ ಮಂತ್ರಗಳು ತಾರಾದೇವಿಯಲ್ಲಿದೆ. ಅದರಲ್ಲಿ ಒಂದು ಸ್ತ್ರೀಂ ಅನ್ನೋ ಬೀಜ ಮಂತ್ರ. ಸ್ತ್ರೀಂ, ಸ್ತ್ರೀ ಅಂದರೆ ಹೆಂಗಸು, ಸ್ತ್ರೀಂ ಅಂತಂದರೆ ಲಕ್ಷ್ಮಿ ಅಂತಲೂ ಬರ್ತದೆ. ಅದರಿಂದ ಓಂ ಐಂ ಕ್ಲೀಂ ಸ್ತ್ರೀಂ ಸಹ ಶುಭಗಾಯೈ ನಮಃ. ಶುಭ ಭ ಮಹಾಪ್ರಾಣ ಶುಭಗಾಯೈ ನಮಃ. ಈ ಮಂತ್ರನ ಮಂಡಕ್ಕಿ ಅಥವಾ ಕಡಲೆಪುರಿ, ನಮ್ಮ ಕಡೆ ಕಡಲೆಪುರಿ ಅಂತೀವಿ, ನಾರ್ತ್ ಕಡೆಯಲ್ಲಿ ಮಂಡಕ್ಕಿ ಅಂತಾರೆ, ಬೇರೆಯವ್ರು ಏನಂತಾರೆ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ಜಪ ಮಾಡಿಬಿಟ್ಟು ಹರಿಯೋ ನದಿಯಲ್ಲಿ ಮೀನುಗಳಿಗೆ ಹಾಕಬೇಕು. ಇದನ್ನು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾಡ್ತಾ ಬಂದರೆ ಈ ಥರ ಶಿಶು ಸ್ವಪ್ನ ದೋಷಗಳು ನಿವಾರಣೆಯಾಗತ್ತೆ. ಯಾವಾಗ ಈ ಶಿಶು ಸ್ವಪ್ನ ದೋಷ ನಿವಾರಣೆ ಆಯಿತು, ಗರ್ಭಿಣಿ ಆಗೋಕ್ಕೂ ಚಾನ್ಸ್ ಉಂಟು ಹೆಣ್ಮಕ್ಳು. ಕೆಲವು ಗಂಡಸರಿಗೆ ಈ ಥರ ದೃಶ್ಯಗಳು, ಮಕ್ಕಳು ಸಾಯೋದು, ಮಕ್ಕಳಿಂದ ತೊಂದರೆ ಆಗುವಂಥ ಸ್ವಪ್ನಗಳು ಕಾಣ್ತಾ ಇತ್ತು ಅಂದರೆ ಅವ್ರು ದುಡ್ದಿದ್ದೆಲ್ಲ, ಸಂಬಳ ತೊಗೊಂಡಿದ್ದೆಲ್ಲ ಲಾಸ್ ಆಗ್ತಿರ್ತದೆ, ಅಥವಾ ಅವ್ರು ಬಿಸ್ನೆಸ್ ಮಾಡಿ ಬಂದ ದುಡ್ಡೆಲ್ಲ ಲಾಸ್ ಆಗ್ತಿರ್ತದೆ. ಸಾಲ ಬಾಧೆ ಜಾಸ್ತಿ ಆಗುತ್ತೆ. ಅದರಿಂದ ಸಾಲ ಬಾಧೆ ಕಮ್ಮಿ ಆಗಬೇಕು. ಸ್ವಪ್ನದಲ್ಲಿ ಮಕ್ಕಳು ದರ್ಶನ ಆಗಬಾರ್ದು. ಒಂದು ಕೆಟ್ಟ ರೀತಿಯಲ್ಲಿ ಮಕ್ಕಳು ಸಾಯೋದು, ಸುಟ್ಕೊಂಡು ಸಾಯೋದು, ಮತ್ತು ಈ ಥರ ರಸ್ತೆ ಬಿದ್ದು ಸಾಯೋದು, ಈ ಥರ ಒಂದು ಕೆಟ್ಟ ರೀತಿಯಲ್ಲಿ ಮಕ್ಕಳು ಸಾವಾಗೋದನ್ನು ನಾವು ಕನಸಲ್ಲಿ ದರ್ಶನ ಮಾಡಬಾರ್ದು. ಅದಕ್ಕೆ ಓಂ ಐಂ ಕ್ಲೀಂ ಸ್ತ್ರೀಂ ಸಹ ಶುಭಗಾಯೈ ನಮಃ ಈ ಮಂತ್ರನ ಪೂರ್ವಾಭಿಮುಖ ಕೂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಹೇಳಿ, ಆ ಮಂಡಕ್ಕಿಗೆ ಅಭಿಮಂತ್ರಿಸಿದಂಥ ಮಂಡಕ್ಕಿಯನ್ನು ನದಿಯಲ್ಲಿರೋ ನೀರುಗಳಿಗೆ ಬಿಡಬೇಕು. ಆ ಮಂಡಕ್ಕಿ ಮೀನುಗಳು ತಿನ್ನೋ ಮತ್ಸ್ಯ ಭೋಜನ ಅಂತ ಕರೀತಾರೆ. ಮತ್ಸ್ಯ ಶಿಶು ಹತ್ಯಾ ದೋಷ, ಶಿಶುಗೆ ಸಂಬಂಧಪಟ್ಟಂಥ ದೋಷನೆಲ್ಲ ಹೆಚ್ಚಿಗೆ ನಾವು ಮೀನುಗಳಿಗೆ ಸೇವೆ ಮಾಡಬೇಕು ಅಂತ ಪುರಾಣ ಹೇಳ್ತೆ. ಇದು ಎಲ್ಲಿ ಹೇಳುತ್ತೆ? ಮತ್ಸ್ಯ ಪುರಾಣದಲ್ಲಿ ಬರುತ್ತಿದ್ದು. ದಶಾವತಾರದಲ್ಲಿ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹಶ್ಚ. ಮತ್ಸ್ಯ ಅನ್ನೋದು ಮೀನು. ಅದರಿಂದ ನೀರಿನಲ್ಲಿರೋ ಮೀನುಗಳಿಗೆ ನೀವು ಅಕ್ವೇರಿಯಂ ಒಳಗಿರೋದು ಹಾಕೋಂಗಿಲ್ಲ, ಹರಿತಾ ಇರಬೇಕು. ಹರ್ಕೊಂಡು ಹೋಗೋ ನೀರಲ್ಲಿ ಹಾಕಿದ್ರೆ ಪಾಪ ಹರಿದು ಹೋಗುತ್ತೆ, ಸೇರಿಕೊಳ್ಳುತ್ತೆ ಸಮುದ್ರಕ್ಕೆ ಅಂತ. ಆ ಮಂಡಕ್ಕಿಯನ್ನು, ಕಡಲೆಪುರಿಯನ್ನು ಹರಿಯೋ ನದಿಲಿರೋ ಮೀನುಗಳಿಗೆ ಹಾಕೋದ್ರಿಂದ ಶಿಶುಹತ್ಯೆ ದೋಷ, ಅಬಾರ್ಷನ್ ಮಾಡಿಸ್ಕೊಂಡಿದ್ದು, ಏನೇನು ಮಾಡಿದ್ದು ಓದ್ ಜನ್ಮದಲ್ಲಿ ಅದೆಲ್ಲ ಕಾಡಿಸ್ತಾ ಇರ್ತದೆ. ಎಷ್ಟೋ ಜನಕ್ಕೆ ಮಕ್ಕಳು ಕೂಡ ಆಗೋದಿಲ್ಲ. ಈ ರೀತಿ ಮಕ್ಕಳು ಕನ್ಸಲ್ಲಿ ಕಾಣ್ತಿದ್ರೆ ಮಕ್ಕಳು ಆಗಲ್ಲ. ಬಸ್ರಿ ಹೆಂಗಸಿಗೆ ಈ ಥರ ಏನು ಮಕ್ಕಳುಗಳ ದರ್ಶನ ಆಯಿತು ಅಂದರೆ ಅಬಾರ್ಷನ್ ಆಗಿಬಿಡ್ತದೆ. ಯಾಕೆಂದರೆ ಅವ್ರು ಪೂಜೆದಲ್ಲಿ ಮಾಡಿರ್ತಾಳೆ, ಈ ಜನ್ಮದಲ್ಲಿ ಕನ್ಸಲ್ಲಿ ಅದು ಹೇಳ್ಬಿಟ್ಟು ಮಾಡಿಸ್ಬಿಡುತ್ತೆ. ಅದಕ್ಕೆ ವಿಜ್ಞಾನದ ಮುಂದೆ ಇದು ಯಾವುದೂ ಇಲ್ಲ. ವಿಜ್ಞಾನ ಏನು, ಅದಕ್ಕೊಂದು ಲಿಮಿಟೇಷನ್ ಇದೆ. ನನಗೆ ಪ್ರತಿನಿತ್ಯ ಕನಸಲ್ಲಿ ಸಾಯೋ ಮಕ್ಕಳು, ಬೆಂಕಿ ಹಾಕ್ಕೊಂಡು ಸುಟ್ಟೋಗೋಂಥ ಮಕ್ಕಳಿಗೆ ದರ್ಶನ ಆಗ್ತಿದೆ, ಅದಕ್ಕೊಂದು ಟ್ಯಾಬ್ಲೆಟ್ ಕೊಡಿ, ಇಂಜೆಕ್ಷನ್ ಕೊಡಿ, ಮಾತ್ರೆ ಕೊಡಿ ಅಂತಂದರೆ ಕೊಡೋಕ್ಕಾಗಲ್ಲ.
ವಿಜ್ಞಾನಕ್ಕೆ ಮೀರಿದಿದ್ದು. ಅಗೋಚರ ಶಕ್ತಿ ಮುಂದೆ ವಿಜ್ಞಾನ ಏನೂ ಇಲ್ಲ. ವಿಜ್ಞಾನಕ್ಕೆ ಒಂದು ಲಿಮಿಟೇಷನ್ ಇದೆ. ಅಗೋಚರ ಶಕ್ತಿಗೆ ಅನಂತ, ಇನ್ಫಿನಿಟಿ, ಅದಕ್ಕೆ ಸರಿಸಾಟಿ ಯಾವುದಿಲ್ಲ. ಆದ್ದರಿಂದ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ಮಾಂತ್ರಿಕ ಅನ್ನಬೇಕು. ಮಂತ್ರ ಹೇಳಿ ಹೇಳಿ ಸಿದ್ಧಿ ಮಾಡ್ಕೊಡೊಬ್ಬ ಮಾಂತ್ರಿಕ ಮನೇಲಿದ್ದರೆ ಇವೆಲ್ಲ ತೆಗಿಬೋದು. ತಂತ್ರ, ಕಡ್ಡೆಪುರಿ ತಂತ್ರ ಹೇಳ್ಕೊಟ್ಟೆ ಈಗ ನಾನು. ಹಾಗೆ ಒಬ್ಬ ಹಲವಾರು ತಂತ್ರಗಳನ್ನು ಕಲಿತು ಅಭ್ಯಾಸ ಮಾಡಿ ಒಬ್ಬ ತಾಂತ್ರಿಕ ಮನೇಲಿದ್ದರೆ, ತಂತ್ರ ಅಂದರೆ ಟೆಕ್ನಾಲಜಿ, ಯಂತ್ರಗಳನ್ನು ಬರೆದು ಮನೇಲಿ ಆ ಡಿವೈಸಸ್ ಇಟ್ಟು ನೆಗೆಟಿವ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ತಾಯಿದ್ರೆ ಅವರೊಬ್ಬ ಯಾಂತ್ರಿಕ ಮನೇಲಿ. ಮನೆಗೊಬ್ಬ ವೈದ್ಯನಾಗಬೇಕು, ಮನೆಗೊಬ್ಬ ಅಗ್ನಿಹೋತ್ರಿ ಆಗಬೇಕು. ಆವಾಗ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲವೂ ಸರಿ ಹೋಗುತ್ತೆ. ಸೂಕ್ಷ್ಮ ಶರೀರ, ಕಾರಣ ಶರೀರ, ಭೌತಿಕ ಶರೀರ. ಈ ಭೌತಿಕ ಶರೀರವೂ ಶುದ್ಧಿಯಾಗುತ್ತೆ. ಸೂಕ್ಷ್ಮ ಶರೀರ, ಕಾರಣ ಶರೀರದ ಎರಡೂ ಕ್ಲೀನಾಗಿ ಪರಿಪೂರ್ಣತೆ ಆಗ್ತೀವಿ ಅಂತ ಹೇಳುತ್ತೆ ಶಾಸ್ತ್ರ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್, ಟ್ವಿಟ್ಟರ್ನಲ್ಲೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದರೆ ತೊಗೊಂಬನ್ನಿ. ಯಾರು ಜಾತಕ ಇದೆ ಅವರೇ ಬಂದರೆ ಒಳ್ಳೆಯದು. ಮತ್ತು ಏನಾದ್ರು ಕಾಯಿಲೆಗಳಿದೆ ಅದು ಸಂಬಂಧಪಟ್ಟಂಥ ರಿಪೋರ್ಟ್ ತಂದರೆ ಅದಕ್ಕೂ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳೆ ನಿಮ್ಮನ್ನು ಭೇಟಿ ಮಾಡುವಂಥ ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 ಇಂದ 9:00ವರೆಗೆ ನಾಳೆ ಬೆಳಗ್ಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.